ತ್ಯಾಗ ಬಲಿದಾನ ಅಂತಹ ಹುತಾತ್ಮರಿಗೆ ಗೌರವ ಸಲ್ಲಿಸುವ ಪುಣ್ಯ ದಿನ, ಅದುವೇ ನಮ್ಮ ಸ್ವಾತಂತ್ರ್ಯೋತ್ಸವ ದಿನ ಎಂದು ಹೇಳುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಾಂಶುಪಾಲರೇ, ಅತಿಥಿಗಳೇ ಹಾಗೂ ಎಲ್ಲ ಶಿಕ್ಷಕ ವೃಂದವೇ ಹಾಗೂ ಸ್ನೇಹಿತ ಸಹಪಾಠಿಗಳೇ, ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ನಾವೆಲ್ಲರೂ ಒಗ್ಗೂಡಿದ್ದೇವೆ. ಸ್ವಾತಂತ್ರ್ಯ ದಿನದ ಕುರಿತು ಒಂದೆರಡು ಮಾತನಾಡಲು ಬಯಸಿರುವೆ. ಸ್ವತಂತ್ರ ಎಂದರೆ ಬಿಡುಗಡೆಯ ನಿರ್ಮುಕ್ತ ಸರ್ವ ಸ್ವತಂತ್ರ ಎಂದರ್ಥ ಮತ್ತು ಬ್ರಿಟಿಷರ ಕಪಿಮುಷ್ಟಿಯ ಕೈಯಿಂದ ಬಿಡುಗಡೆಯಾದ ದಿನಕ್ಕೆ ಸ್ವಾತಂತ್ರ್ಯ ದಿನ ಎಂದು ಕರೆಯುತ್ತಾರೆ. ಭಾರತ ಸ್ವಾತಂತ್ರ್ಯ ಹೋರಾಟವು ಒಂದು ದೀರ್ಘ ಮತ್ತು ತ್ಯಾಗಮಯ ಪಯಣವಾಗಿತ್ತು. 17ನೆಯ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸಿದರು. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬಂದು ನಮ್ಮೆಲ್ಲರನ್ನು ಅವರ ಹಿಡಿತದಲ್ಲಿಟ್ಟುಕೊಂಡಿದ್ದರು. ತುಂಬಾ ಕಷ್ಟ ಕೊಟ್ಟರು. ತಮಗೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಂಡರು. ನಮ್ಮ ದೇಶದಲ್ಲಿರುವ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋದರು. 1857ರಲ್ಲಿ ನಡೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರಲ್ಲಿ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸಿತ್ತು. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವು ಹೊಸ ರೂಪ ಪಡೆಯಿತು. ಅದರ ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳು ದೇಶದ ಒಂದುಗೂಡಿಸಿದ್ದವು. 1920 ಚಂಪಾರಣ ಸತ್ಯಾಗ್ರಹ, 1930 ದಂಡಿ ಉಪ್ಪಿನ ಸತ್ಯಾಗ್ರಹ ಮತ್ತು 1942 ಕ್ವಿಟ್ ಇಂಡಿಯಾ ಚಳುವಳಿಗಳು ಬ್ರಿಟಿಷರಿಗೆ ಭಾರತೀಯ ದೃಢ ಸಂಕಲ್ಪವನ್ನು ತೋರಿಸಿತ್ತು. ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿ, ಆಜಾದ್ ಹಿಂದ್ ಫೌಜ್, ಭಗತ್ ಸಿಂಗ್ ಮುಂತಾದವರ ಶ್ರಮವು ಭಾರತ ಸ್ವಾತಂತ್ರ್ಯಕ್ಕೆ ದಾರಿಯಾಗಿದೆ. 1947 ಆಗಸ್ಟ್ 14ನೆಯ ಮಧ್ಯರಾತ್ರಿಯಂದು ಬ್ರಿಟಿಷರು ಭಾರತ ಬಿಟ್ಟು ಹೋಗಿ ನಮ್ಮೆಲ್ಲರನ್ನು ಸ್ವತಂತ್ರರನ್ನಾಗಿ ಮಾಡಿದ್ದರು. ದೆಹಲಿಯ ಕೆಂಪುಕೋಟೆಯ